ಇದರಿಂದ ಮತ್ತೆ ಸ್ತುತಿಯಲ್ಲೇನೆ ಹಾಡಿನ ಮೂಲಕ ಅವ್ರಿಗೆ ಸ್ತುತಿ ಮಾಡ್ತಾರೆ, ಸಂತೃಪ್ತಿ ಪಡಿಸೋದು. ಅದರಲ್ಲಿ 400 ಅಥರ್ವ ವೇದದವರು ಇರ್ತಾರೆ, ಬಟ್ ಅವರು ಯಜ್ಞ ಕಾರ್ಯದಲ್ಲೆಲ್ಲೂ ಇನ್ವಾಲ್ವ್ ಆಗಲ್ಲ. ಅವರು ಒಂಥರ ಸೂಪರ್ವೈಸರ್ ತರ, ಅವರನ್ನ ಬ್ರಾಹ್ಮಣ ಅಂತಾರೆ. ಅಥರ್ವ ವೇದದವ್ರನ್ನ ಬ್ರಾಹ್ಮಣ ಅಂತಾರೆ. ಅವರು ಇದನ್ನ ಅಬ್ಸರ್ವ್ ಮಾಡ್ತಾರೆ, ಎಲ್ಲ ಕರೆಕ್ಟಾಗಿ ನಡೀತಿದ್ಯಾ ಅನ್ನೋ ಥರ. ಯಾಕೆಂತಂದ್ರೆ ಯಾವ ಇದಕ್ಕೆ ಅವ್ರು, ನಾನು ಮುಂಚೆನೆ ಹೇಳ್ದಂಗೆ ಅವರು ನೇಚರ್ ಮೆಟೀರಿಯಲ್. ಸೊ ಏನ್ ಕರೆಕ್ಟ್ ಆಗಿ ಆಗ್ತಿದ್ಯಾ, ಮೆಟೀರಿಯಲ್ ರಿಲೇಟೆಡ್ ಸೌಕರ್ಯಗಳು. ಸೊ ಅಂದ್ರೆ ಇಲ್ಲಿ ಯಾರು ಮೇಲೆ ಕೆಳಗಿಲ್ಲ, ಎಲ್ಲರೂ ಈಕ್ವಲ್. ಬಟ್ ಬ್ರಾಹ್ಮಣ ಅನ್ನೋರು ಇದು ಒಂಥರ ಅದನ್ನ ಪ್ರಾಪರ್ ಆಗಿ ನೋಡ್ಕೊಂಡು ಸೂಪರ್ವೈಸ್ ಮಾಡ್ತಾರೆ. ಸೊ ಇದು ಯಜ್ಞದಲ್ಲಿ ವೇದ ಈ ರೀತಿ ಉಪಯೋಗ ಆಗುತ್ತೆ. ಸೊ ಈ ವೇದಗಳ ಬಗ್ಗೆ ಬಂದಾಗ ನಮಗೆ ನೆನಪಾಗೋರು ಅಂತ ಹೇಳಿದ್ರೆ ವೇದವ್ಯಾಸರು. ಸೊ ಯಾರು ಇವರು, ಇವರ ಪಾತ್ರ ಏನು ಈ ವೇದವ್ಯಾಸರು? ಅವ್ರ ಹೆಸರಲ್ಲೇ ವೇದವ್ಯಾಸರು ಅಂತ ಇದೆ, ಅವರ ಪಾತ್ರ ಏನು? ಓಕೆ, ಸೊ ವೇದವ್ಯಾಸರು ಅಥವಾ ವೇದವ್ಯಾಸರು ಅಂತ ಅಂದ್ರೆ ಇವರು ಪ್ರತಿ ದ್ವಾಪರ ಯುಗದಲ್ಲಿ ಹುಟ್ಟುವಂತ ಒಬ್ಬ ಇದು ಒಂಥರ ವ್ಯಾಸದ ಒಂದು ಪರಂಪರೆ. ಪ್ರತಿ ಸರಿ ದ್ವಾಪರದಲ್ಲಿ ಹುಟ್ಟುತ್ತಾರೆ. ಈ ತ್ರೇತಾಯುಗ ಮತ್ತೆ ಕೃತಯುಗದಲ್ಲಿ ಏನೇನು ನಮ್ಗೆ ಈ ನಾಲೆಜ್ ಇತ್ತಲ್ಲ ಅದನ್ನೆಲ್ಲ ಒಟ್ಟುಗೂಡಿಸಿ ಕಲಿಯುಗಕ್ಕೆ ಪಾಸ್ ಆನ್ ಮಾಡೋದು ಇವ್ರ ಕೆಲಸ. ಸೊ ಇವ್ರು ಏನ್ ಒಟ್ಟುಗೂಡಿಸಿದ್ರು, ಕಂಪೈಲೇಷನ್ ಅಂತಾರೆ. ಸೊ ಏನಂತಂದ್ರೆ ಇವಾಗ ಲೆಟ್ಸ್ ವಿಶ್ವಾಮಿತ್ರು ಅವ್ರದ್ದು ಎಲ್ಲ ನಾಲೆಜ್ ಪಾಸ್ ಆನ್ ಮಾಡಿದ್ರೆ ಅದು ಒಂದೊಂದು ಇದು ಮಿಕ್ಸ್ ಆಗ್ಬಿಡುತ್ತೆ. ಬರೀ ವಿಶ್ವಾಮಿತ್ರ ಹೇಳ್ದಂಗೆ ಆಗುತ್ತೆ. ಈ ರೀತಿ ಅದು ಯಾವ ಮಂತ್ರ ಋಗ್ವೇದದಲ್ಲಿರಬೇಕು, ಯಾವ ಮಂತ್ರ ಯಜುರ್ವೇದದಲ್ಲಿರಬೇಕು, ಅಥವಾ ಏನು ಅದು ಈ ಮಂಡಲಗಳು ಮಾಡಿದ್ದಾಗಲಿ. ಸೊ ಇದನ್ನೆಲ್ಲ ಕಂಪೈಲ್ ಮಾಡೋದು ವ್ಯಾಸರು. ಸೊ ಪ್ರತಿ ಮಹಾಯುಗದಲ್ಲಿ ಒಬ್ರು ಹುಟ್ಟುತ್ತಾರೆ ಅಂತಾರೆ. ಸೊ ಈ ರೀತಿ ಡಿವೈಡ್ ಮಾಡಿದ್ದು 4 ವೇದಗಳಾಗಿ ಡಿವೈಡ್ ಮಾಡಿದ್ದು. ಇದಕ್ಕೆ ಮುಂಚೆ ಎಲ್ಲ ಗೊತ್ತಿತ್ತು ಇವ್ರಿಗೆ, ಬಟ್ ಅದನ್ನ ಅದೇ ರೀತಿ ಪಾಸ್ ಆನ್ ಮಾಡಿದ್ರೆ ಕಲಿಯುಗದಲ್ಲಿ ಅದರ ಉಪಯೋಗ ಕಷ್ಟ ಆಗಬಹುದು ಅಂತ ಗೊತ್ತಾಗೋದಿಲ್ಲ, ಅಷ್ಟಾಗಿ ಗೊತ್ತಾಗೋದಿಲ್ಲ. ಅದನ್ನ ಈ ರೀತಿ ನಮ್ಗೆ ಸರಳ ಮಾಡಿಲ್ಲ, ಬಟ್ ಡಿವೈಡ್ ಮಾಡಿದ್ದಾರೆ. ಋಗ್ವೇದ ಇದು ಸ್ತುತಿಗೆ ಸಂಬಂಧಪಟ್ಟಿದ್ದು. ಇಷ್ಟೊತ್ತರೆಗೆ ನಾನು ಏನು ಹೇಳಿದೆ ಅದರ ಡಿವಿಷನ್ನು ಈ ತರ ಡಿವೈಡ್ ಮಾಡಿ ಎಲ್ಲ ಋಷಿಗಳ ಜ್ಞಾನವನ್ನು ಸೇರಿಸಿ, ಅಂದ್ರೆ ಇವರು ಎಲ್ಲಾ ಋಷಿಗಳ ಜ್ಞಾನವನ್ನು ಸೇರಿಸಿದ್ದಾರೆ. ನಂತರ ಅದನ್ನ ಡಿಫ್ರೆಂಟ್ ಆಗಿ ಡಿವೈಡ್ ಮಾಡಿ ಒಂದು ಕಂಪೈಲೇಷನ್ ಮಾಡಿ ನಮಗೆ ವೇದಗಳು ಅಂತ ನಮಗ್ ಕೊಟ್ಟವರು. ಅದಕ್ಕೆ ಅವ್ರನ್ನ ವೇದವ್ಯಾಸರು ಅಂತ ಕರೀತಾರೆ. ಸೊ ಇವಾಗಿರುವ ವೇದ ವ್ಯಾಸರು ಅಂದ್ರೆ ವ್ಯಾಸರು ಅನ್ನೋದು ಒಂದು ಪರಂಪರೆ, ಅವ್ರು ಒಬ್ಬರ ಹೆಸರಲ್ಲ. ಅದು ಒಂದು ಪ್ರತಿ ಸರಿನೂ ಹುಟ್ಟುತ್ತಾರೆ, ಅವ್ರನ್ನ ವ್ಯಾಸರು ಅಂತ ಕರೀತಾರೆ. ಈಗಿರೋರ ಹೆಸರು ಕೃಷ್ಣ ದ್ವೈಪಾಯನ ಅಂತ. ಸೊ ಇವ್ರ ಉಲ್ಲೇಖ ಜಾಸ್ತಿ ಮಹಾಭಾರತದಲ್ಲಿ ಬರುತ್ತೆ, ಯಾಕಂದ್ರೆ ಅದು ದ್ವಾಪರ ಯುಗದಲ್ಲಿ ನಡೆದ ಕತೆ. ಸೊ ಅಲ್ಲಿ ಪರಾಶರ ಋಷಿ ಅಂತ ಇರ್ತಾರಲ್ಲ, ಅವರಿಗೆ ಮತ್ತೆ ಸತ್ಯವತಿ ಆಕೆಗೆ ಹುಟ್ಟುವಂತ ಮಗ. ಅವರು ದ್ವೀಪದಲ್ಲಿ ಅಂದ್ರೆ ಆಕೆ ದೋಣಿ ನಡೆಸ್ತಿರ್ತಾಳೆ, ಅಲ್ಲಿ ಹುಟ್ಟೋದ್ರಿಂದ ಅವ್ರಿಗೆ ನೋಡಿದಾಗ ಅವಾಗ ಕಪ್ಪಗಿರ್ತಾರೆ. ಸೊ ಅದಕ್ಕೆ ಇವ್ರನ್ನ ಕೃಷ್ಣ ಅಂತ ಕರೀತಾರೆ. ಸೊ ದ್ವೀಪದಲ್ಲಿ ಇದ್ದಿದ್ರಿಂದ ಅಂದ್ರೆ ಹುಟ್ಟಿದಾಗ ಅಲ್ಲಿ ಇದ್ದಿದ್ರಿಂದ ದ್ವೈಪಾಯನ ಅಂತ ಅವ್ರ ಹೆಸರು. ಕೃಷ್ಣ ದ್ವೈಪಾಯನ ಇವಾಗಿನ ವ್ಯಾಸರ ಹೆಸರು. ಅವರು 28ನೇ ವ್ಯಾಸರು ಅಂತಾರೆ. ಅಂದ್ರೆ ಇವಾಗ 28ನೇ ಮಹಾಯುಗ ನಡೀತಿದೆ. ನಾನು ಇದ್ರ ಬಗ್ಗೆ ಮುಂಚೆ ಹೇಳಿದ್ದೆ. ಸೊ 28ನೇ ಮಹಾಯುಗದಲ್ಲಿ ನಮ್ಗೆ ಮಹಾಭಾರತ ನಡೀತು. 24ನೇ ಮಹಾಯುಗದಲ್ಲಿ ರಾಮಾಯಣ ನಡೀತು. ಐ ಥಿಂಕ್ 20ನೇ ಮಹಾಯುಗದಲ್ಲೂ 17ನೇ ಮಹಾಯುಗದಲ್ಲಿ ಪರಶುರಾಮರಿದ್ರು. ಇದನ್ನ ಹೇಳಿದೆ ನಾನು. ಸೊ ಪ್ರತಿ ದ್ವಾಪರದಲ್ಲೂ ವ್ಯಾಸರು ಬರ್ತಾರೆ ಅಂತ. ಸೊ ಈಗಿರೋದು 28ನೇ ವ್ಯಾಸರು. ಅಂದ್ರೆ ನಾವೇನು ಮಹಾಭಾರತದಲ್ಲಿ ಮೇನ್ ನೋಡ್ತೀವಲ್ಲ, ಆಕ್ಚುಲಿ ಮಹಾಭಾರತನೂ ಅವರೇ ಬರೆದಿರೋದು. ಸೊ ವೇದಗಳನ್ನ ಒಂದು ರೀತಿ ಸರಳೀಕರಣಗೊಳಿಸಿ ಕಂಪೈಲ್ ಮಾಡಿರೋದು ವೇದವ್ಯಾಸರು. ಸೊ ಯಾರಿಗೆ ಯಾವುದು ಎಲ್ಲಿ ಸಿಗುತ್ತೆ ಅನ್ನೋದು ಈಗ ಆಗಲ್ಲ. ಈಗ
ಋಷಿಮುನಿಗಳು ಅವ್ರಿಗೆ ಗೊತ್ತಿರೋ ನಾಲೆಜ್ ಎಲ್ಲ ಕೊಟ್ಟರು. ಬಟ್ ಇದನ್ನ ಈ ಋಗ್ವೇದಕ್ಕೆ ಈ ಶ್ಲೋಕಗಳು ಋಗ್ವೇದದಲ್ಲಿರಬೇಕು, ಈ ಶ್ಲೋಕಗಳು ಯಜುರ್ವೇದದಲ್ಲಿರಬೇಕು ಅನ್ನೋದಾಗ್ಲಿ, ಅದನ್ನ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅನ್ನೋದಾಗ್ಲಿ, ಅದರ ಅರ್ಥ ಆಗಲಿ ಪ್ರತಿಯೊಂದನ್ನು ವೇದವ್ಯಾಸರು ಮಾಡಿದ್ದು. ಕಂಪೈಲೇಷನ್ ಅಂತಾರೆ, ಅಂದ್ರೆ ವಿಂಗಡಣೆ ಮಾಡಿರೋದು, ವಿಂಗಡಣೆ ಮಾಡಿ ಮುಂದಿನ ಈ ಜನಕ್ಕೆ ಕೊಟ್ಟಿದ್ದು, ಎಕ್ಸ್ಪೆಷಲಿ ಕಲಿಯುಗದವ್ರಿಗೆ. ಯಾಕೆಂತಂದ್ರೆ ನೆಕ್ಸ್ಟ್ ದ್ವಾಪರದಲ್ಲಿ ಇನ್ನೊಬ್ರು ಬರ್ತಾರೆ. ಈಗ ವೇದವ್ಯಾಸರು ಸ್ಪೆಷಲಿ ಕಲಿಯುಗಕ್ಕೆ ಕೊಡ್ತಾ ಹೋದ್ರು ಅಂತ ಹೇಳಿದ್ರಿ. ಸೊ ಇದು ಇನ್ನು ನೆಕ್ಸ್ಟ್ ಜನರೇಷನ್ಗೆ ಹೆಂಗೆ ಪಾಸ್ ಆಗುತ್ತೆ, ಪಾಸ್ ಆನ್ ಹೆಂಗೆ ಆಗ್ತಾ ಹೋಗುತ್ತೆ? ಹೌದೌದು. ಸೊ ಇದು ಆಕ್ಚುಲಿ ನಮ್ಮ ಬಂದಿರೋ ವೇದ ತುಂಬಾ ಮನ್ವಂತರಗಳಿಂದ ಬಂದಿದೆ. ಸೊ ಸಪ್ತರ್ಷಿಗಳ ಕೆಲಸನೇ ಅದು. ಒಂದು ಮನ್ವಂತರದಿಂದ ಇನ್ನೊಂದು ಮನ್ವಂತರಕ್ಕೆ ಈ ಜ್ಞಾನವನ್ನ ತಗೊಂಡು ಹೋಗೋದು ಅಂತ ಕ್ಯಾರಿ ಮಾಡಿದವರು ಸಪ್ತರ್ಷಿಗಳು. ಸೊ ಈಗಿರೋ ನಮ್ಮ ಸಪ್ತರ್ಷಿಗಳು ಕಳೆದ ಮನ್ವಂತರದಿಂದ ಈ ಮನ್ವಂತರಕ್ಕೆ ಆ ಜ್ಞಾನವನ್ನ ತಂದವರು. ಓಕೆ. ಸೊ ನಾವು ಮನು ಅವರ ಸಪ್ತರ್ಷಿ ಬಗ್ಗೆ ಹೇಳಿದ್ರಲ್ಲ, ಅದೇ ಸಾಮಾನ್ಯ ಹೇಳ್ತಾರಲ್ಲ, ಅದು ಮನು, ಅದೇ ವಿಷ್ಣು ಮತ್ಸ್ಯಾವತಾರದ ಕಥೆನೇ ಅದು. ಅಲ್ಲಿ ಏನಂದ್ರೆ ಎಸೆನ್ಷಿಯಲ್ಸ್ ಮನುಗೆ ಏನ್ ಹೇಳ್ತಾರೆ, ಹಿಂಗೆ ಭೂಮಿ ನೀರು ತುಂಬಿಕೊಳ್ಳುತ್ತೆ, ಪ್ರಳಯ ಆಗುತ್ತೆ, ನೀನೊಂದು ಬೋಟ್ ಮಾಡಿಕೊಂಡು ಎಸೆನ್ಷಿಯಲ್ ಎಲ್ಲ ಎತ್ಕೊ ಅಂತ. ನಮಗೆ ಎಸೆನ್ಷಿಯಲ್ ಏನು? ಜ್ಞಾನ. ಸೊ ಅದು ಸಪ್ತರ್ಷಿಗಳು. ನೀವು ಆ ಫೋಟೋನು ನೋಡ್ಬೋದು, ಸಿಗುತ್ತೆ ಇಂಟರ್ನೆಟ್ಟಲ್ಲಿ. ಆ ಬೋಟಲ್ಲಿ 7 ಜನ ಋಷಿಗಳು ಕೂತಿರ್ತಾರೆ, ಅವ್ರ ಕೈಯಲ್ಲಿ ಈ ಥರ ಒಂದು ಈ ತಾಳೆಗರಿದ ಇದು ಆ ಥರದ ಫೋಟೋಗಳು ಬರೆದಿದ್ದಾರೆ. ಸೊ ಅದು ಯಾವ ಚಿತ್ರಕಾರ ಇರ್ತಾನೋ ಅವ್ನ ಇಮ್ಯಾಜಿನರಿ, ಬಟ್ ಅದ್ರದ್ದು ಎಕ್ಸ್ಪ್ಲನೇಷನ್ ಆಗೇ ಇರೋದು. ಆ ಬೋಟಲ್ಲಿ ಮೇಯ್ನಾಗಿ ಅವರಿದ್ರು, ಬೇರೆ ಪ್ರಾಣಿಗಳು ಇತ್ತು, ಪಕ್ಷಿಗಳು ಎಷ್ಟೊಂದು ಇತ್ತು, ಬಟ್ ಮೇಯ್ನಾಗಿ ಇದನ್ನ ತೋರಿಸ್ತಾರೆ. ಮತ್ಸ್ಯಾವತಾರದ ಫೋಟೋ ಅಂದ್ರೆ ಅರ್ಥ ಇದು. ಸೊ ಸಪ್ತರ್ಷಿಗಳು ಕ್ಯಾರಿ ಮಾಡಿದ್ದು. ಈ ಸಪ್ತರ್ಷಿಗಳು ಅಂತ ಹೇಳಿದ್ರಲ್ಲ, ಸೊ ಸಪ್ತರ್ಷಿಗಳ ಬಗ್ಗೆ ಹೇಳ್ಬಹುದಾ? ಯಾರು ಸಪ್ತರ್ಷಿಗಳು? ಯಾರು ಹಿಂದಿನ ಮನ್ವಂತರದಿಂದ ಈ ಮನ್ವಂತರಕ್ಕೆ ಬಂದವರು ಯಾರು ಅವರು? ಸೊ ಅದೇನೆ, ಈಗ ನಮ್ಮ ಹಿಂದಿನ ಮನ್ವಂತರಲ್ಲಿ ಇದ್ದಿದ್ದ ಸಪ್ತರ್ಷಿಗಳು ಬೇರೆ, ಈ ಮನ್ವಂತರದವ್ರು ಬೇರೆ. ಅಂದ್ರೆ ಹಿಂದಿನ ಮನ್ವಂತರದಿಂದ ಈ ಮನ್ವಂತರ ಕ್ಯಾರಿ ಮಾಡಿದವರು. ಈ ನಮ್ಮ ಮನ್ವಂತರದಿಂದ ನೆಕ್ಸ್ಟ್ ಇನ್ನೊಂದು ಮಂತ್ ಕ್ಯಾರಿ ಮಾಡೋ ಸಪ್ತರ್ಷಿಗಳು ಬೇರೆ ಇರ್ತಾರೆ. ಸೊ ಅಂದ್ರೆ ಇವರು ಮನ್ವಂತರದಿಂದ ಮನ್ವಂತರಕ್ಕೆ ಸಪ್ತರ್ಷಿಗಳು, ಮನು ಹೊಸ ಮನು ಜೊತೆ ಹೊಸ ಸಪ್ತರ್ಷಿಗಳು ಅವರು ಕ್ಯಾರಿ ಮಾಡ್ತಾರೆ. ಸೊ ಈಗ ನಾವು ಆಕಾಶದಲ್ಲಿ ಆ ಸಪ್ತರ್ಷಿ ಮಂಡಲದಲ್ಲಿ ನೋಡೋ ನಮ್ಮ ಈ ಮನ್ವಂತರ ವೈವಸ್ವತ ಮನ್ವಂತರದ ಸಪ್ತರ್ಷಿಗಳು ವಸಿಷ್ಠರು, ಕಶ್ಯಪರು, ಭಾರದ್ವಾಜರು, ಅತ್ರಿ ಮುನಿಗಳು, ಗೌತಮ ಋಷಿಗಳು, ವಿಶ್ವಾಮಿತ್ರರು ಮತ್ತೆ ಜಮದಗ್ನಿ. ಓಕೆ. ಸೊ ನಾವು ಮೊದಲನೇದು ವಸಿಷ್ಠರ ಬಗ್ಗೆ ಮಾತಾಡ್ಬೇಕಂದ್ರೆ, ಇವರು ಇದು ಏನಪ್ಪ ಬ್ರಹ್ಮ ಮಾನಸ ಪುತ್ರರಲ್ಲಿ ಒಬ್ಬರು. 2-3 ಕತೆ ಇದೆ ಇವರ ಹುಟ್ಟಿನ ಬಗ್ಗೆ, ಬಟ್ ಮೇನ್ ಎಲ್ಲರ ನಂಬಿಕೆ ಬ್ರಹ್ಮ ಮಾನಸ ಪುತ್ರ ಅಂತ. ಆಮೇಲೆ ಮತ್ತೆ ಮಿತ್ರಾವರುಣರಲ್ಲಿ ಇವರು ಮತ್ತೆ ಹುಟ್ಟುತ್ತಾರೆ. ಸೊ ಇವರು ವಸಿಷ್ಠರು, ಇವರು ಬ್ರಹ್ಮರ್ಷಿ. ಯಾಕೆಂತಂದ್ರೆ ಇವರು ಅಷ್ಟು ತಪಸ್ಸು ಮಾಡಿ, ಎಲ್ಲಾ ರೀತಿಯ ತಪಸ್ಸು ಮಾಡಿ ಬ್ರಹ್ಮ ಜ್ಞಾನವನ್ನ ಪಡ್ಕೊಂಡವರು. ಅದಕ್ಕೆ ಬ್ರಹ್ಮರ್ಷಿ ಅಂತ ಕರೀತಾರೆ. ಇವರು ಸಪ್ತರ್ಷಿಗಳಲ್ಲಿ ಇವರೊಬ್ರು. 2ನೇವ್ರು ಕಶ್ಯಪರ ಬಗ್ಗೆ ಗೊತ್ತಿದೆ, ಅವರು ಪ್ರಜಾಪತಿನೂ ಕೂಡ, ಅವರಿಂದನೇ ಎಲ್ಲ ಬಂದು. ಇದನ್ನ ಮುಂಚೆ ಪಾಡ್ಕಾಸ್ಟ್ ಅಲ್ಲಿ ಮಾತಾಡ್ತೀವಿ. ಇವರು ಮರೀಚಿ ಋಷಿ ಮಗ, ಬ್ರಹ್ಮನ ಮಾನಸ ಪುತ್ರರಲ್ಲೊಬ್ಬರಾದ ಮರೀಚಿ ಅವರ ಮಗ ಇವರು. ಭಾರದ್ವಾಜರು, ಇವರು ಬೃಹಸ್ಪತಿ ಗುರು ಇದೆಯಲ್ಲ ಅವರ ಮಗ ಭಾರದ್ವಾಜರು. ಇವ್ರ ಉಲ್ಲೇಖ ನಮಗೆ ರಾಮಾಯಣದಲ್ಲೂ ಬರುತ್ತೆ, ಕೃತಯುಗದಿಂದ ಇವರೆಲ್ಲ ತುಂಬಾ ಲಾಂಗ್ ಲಿವ್. ರಾಮಾಯಣದಲ್ಲೂ ಇರ್ತಾರೆ, ಮಹಾಭಾರತಲ್ಲೂ ಇರ್ತಾರೆ. ಈವನ್ ವಸಿಷ್ಠರು ರಾಮಾಯಣದಲ್ಲಿದ್ದಾರೆ. ಆಕ್ಚುಲಿ ರಾಮನ್ಗೆ ಅವ್ರ ಕುಲಗುರುಗಳು, ಎಂಟೈರ್ ರಘುವಂಶಕ್ಕೆ ವಸಿಷ್ಠರು ಕುಲಗುರುಗಳು. ಸೊ ಮಹಾಭಾರತದಲ್ಲೂ ಅವ್ರ ಉಲ್ಲೇಖ ಬರುತ್ತೆ, ಜಾಸ್ತಿ ಇಲ್ಲ, ಸ್ವಲ್ಪ ಬರುತ್ತೆ. ಅತ್ರಿ, ಇವರು ಬ್ರಹ್ಮ ಮಾನಸ ಪುತ್ರರಲ್ಲಿ ಒಬ್ರು.
ಅತ್ರಿ ಮುನಿಗಳು. ಇವ್ರದ್ದು ಒಂದು ತುಂಬ ಇಂಟ್ರೆಸ್ಟಿಂಗ್ ಕತೆ ಇದೆ, ಅದು ಯಾವಾಗಾರು ತಗೊಳ್ಳೋಣ. ಸೊ ಇವ್ರ ಮಕ್ಕಳೇ ಮತ್ತೆ ತ್ರಿಮೂರ್ತಿಗಳು ಇವ್ರ ಮಕ್ಕಳಾಗಿ ಹುಟ್ಟುತ್ತಾರೆ ಆ ಕಥೆಯಲ್ಲಿ. ಇವರು ಅಸ್ಟ್ರಾಲಜಿ ಅಸ್ಟ್ರಾನಮಿಲಿ ತುಂಬ ರಿಸರ್ಚ್ ಮಾಡಿದವರು. ಇವ್ರ ಪತ್ನಿ ಅನಸೂಯ ಅಂತ, ಆಕೆ ಬಗ್ಗೆ ಇರೋದು ಆ ಕತೆ. ನೆಕ್ಸ್ಟ್ ಗೌತಮ ಮಹರ್ಷಿಗಳು. ಎನಿವೆ ಇವರು ರಾಮಾಯಣದಲ್ಲಿ ಕೇಳಿದೀವಿ, ಅಹಲ್ಯ ಅವರ ಪತಿ. ಸೊ ಇವರು ಏನಂತಂದ್ರೆ ಅಹಲ್ಯನ ಬ್ರಹ್ಮ ಸೃಷ್ಟಿ ಮಾಡಿದ್ಮೇಲೆ ಗೌತಮ ಋಷಿಗಳ ಹತ್ರನೇ ಕೊಟ್ಟಿರ್ತಾನೆ, ನೀವು ಸಾಕ್ಬೇಕು. ಅವ್ರು ತುಂಬ ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಯಾವಾಗ ಅವಳು ಒಂದು ವಯಸ್ಸಿಗೆ ಬಂದಮೇಲೆ ಮದುವೆ ಮಾಡಿಸ್ಬೇಕು ಅಂತಂದಾಗ, ಮದುವೆ ಆಗ ವಯಸ್ಸಿಗೆ ಬಂದಮೇಲೆ ಆ ಗೌತಮ ಋಷಿಗಳಿಗೆ ಮದುವೆ ಮಾಡಿಸ್ತಾರೆ. ಸೊ ವಿಶ್ವಾಮಿತ್ರರು ಇವರು ತುಂಬ ಇಂಟ್ರೆಸ್ಟಿಂಗ್ ಇದು. ಯಾಕೆಂತಂದ್ರೆ ಇವ್ರು ಹುಟ್ಟಿದಾಗ ಕ್ಷತ್ರಿಯರಾಗಿ ಹುಟ್ಟಿದವರು, ಸೊ ಆಮೇಲೆ ವಸಿಷ್ಠರ ಜೊತೆ ಇವ್ರದ್ದು ಒಂದು ಟಸಲ್ ಆಗುತ್ತೆ. ಯಾಕಂದ್ರೆ ವಸಿಷ್ಠರ ಹತ್ರ ನಂದಿನಿ ಇರುತ್ತೆ, ಅವರು ಅದನ್ನ ಹೋಮ ಕಾರ್ಯಕ್ಕೆ ಮಾತ್ರ ಇಟ್ಕೊಂಡಿರ್ತಾರೆ. ಈ ಕಾಮಧೇನು ಅಂತೀವಲ್ಲ, ಇದು ಹೋಮಧೇನು. ಇದು ಇವರು ರಾಜ ಅಲ್ವಾ, ನನಗೆ ಕೊಡಿ ಅಂತ ಕೇಳ್ತಾರೆ. ಆ ವಿಷಯಕ್ಕೆ ಟಸಲ್ ಆಗಿ ಆ ನಂದಿನಿಯಿಂದ ಸೃಷ್ಟಿಯಾಗ ಇವ್ರು ಏನೇ ಇದು ಎಲ್ಲ ಮಾಡಿದ್ರು, ಎಷ್ಟೇ ಇದು ಇವ್ರ ಹತ್ರ ಶಸ್ತ್ರಗಳೆಲ್ಲ ಪ್ರಯೋಗ ಮಾಡಿದ್ರು, ನಂದಿನಿ ಅದನ್ನೆಲ್ಲ ನಿಷ್ಪ್ರಯೋಗ ಮಾಡುತ್ತೆ. ಈವನ್ ಅವ್ರು ವಸಿಷ್ಠರ ಮಕ್ಕಳನ್ನೆಲ್ಲ ಸಾಯಿಸ್ತಾರೆ, ಅವಾಗಿದ್ದಿನ ಮಕ್ಕಳನ್ನ. ಸೊ ಅದು ಕೊನೆಯಲ್ಲಿ ತಾನೂ ಬ್ರಹ್ಮ ಋಷಿ ಅಂತ ಆಗಬೇಕು ಅಂತ ಹೇಳಿ ಇವರು ಬ್ರಹ್ಮ ಋಷಿ ಆಗ್ತಾರೆ. ಅಂದ್ರೆ ಅವ್ರ ಮೇಲಿನ ಒಂದು ಜಲಸಿ ಅಲ್ಲ, ಅವ್ರಿಗೇನು ಅಂದ್ರೆ ನಾನು ಅಸ್ತ್ರಶಸ್ತ್ರಗಳಿರೋದೇ ಶ್ರೇಷ್ಠ ಅನ್ಕೊಂಡಿದ್ದೆ, ಬಟ್ ಒಬ್ಬ ಬ್ರಹ್ಮ ಋಷಿಯಾಗಿ ಮುಂದೆ ನಾನು ಏನು ಮಾಡೋಕ್ಕಾಗಿಲ್ಲ. ಅಂದ್ರೆ ನಾನು ಏನೇ ತಿಳ್ಕೊಂಡಿದ್ದೀನಿ ಅದು ಬ್ರಹ್ಮ ಋಷಿ ಮುಂದೆ ಇದು, ನಾನು ಆ ಶ್ರೇಷ್ಠತೆಗೆ ಹೋಗ್ಬೇಕು ಅಂತ ಕಠಿಣವಾದ ತಪಸ್ಸು ಮಾಡಿ ಕ್ಷತ್ರಿಯನಾಗಿ ಹುಟ್ಟಿದ್ರು ಆ ಲೆವೆಲ್ ಮುಟ್ತಾರೆ. ಅಂದ್ರೆ ಒನ್ ಆಫ್ ದ ಮೋಸ್ಟ್ ಇನ್ಸ್ಪೈರಿಂಗ್ ಸ್ಟೋರಿ. ಆಮೇಲೆ ವಿಶ್ವಾಮಿತ್ರರೇ ನಮಗೆ ಗಾಯತ್ರಿ ಮಂತ್ರವನ್ನು ಕೊಟ್ಟಿದ್ದು. ಸೊ ಗಾಯತ್ರಿ ಮಂತ್ರ ವೇದದಲ್ಲಿ ಇರೋದು. ಈ ಗಾಯತ್ರಿ ಮಂತ್ರದ ಬಗ್ಗೆ ನಾನು ಆಲ್ರೆಡಿ ಲಾಸ್ಟ್ ಇದ್ರಲ್ಲಿ ಹೇಳಿದ್ದೀನಿ. ವಿಶ್ವಾಮಿತ್ರರೇ ನಮಗೆ ಗಾಯತ್ರಿ ಮಂತ್ರನು ಕೊಟ್ಟಿದ್ದು. ಅಂದ್ರೆ ಅವರಿಗೇನೆ ಅದು ದರ್ಶನ ಆಗಿದ್ದು, ಮಂತ್ರದೃಷ್ಟ. ಸೊ ಅದೇನು ಅಂತ ಮುಂಚೆ ಹೇಳಿದ್ದೀನಿ. ಸೊ ನಾವು ಎಂಟೈರ್ ಇವತ್ತಿನ ಜ್ಞಾನದಲ್ಲಿ ಗಾಯತ್ರಿ ಮಂತ್ರನ ಅಷ್ಟು ಹೈ ರೇಟೆಡ್ ಮಾಡ್ತೀವಿ. ಅದು ನಮಗೆ ಸಿಕ್ಕಿದ್ದು ವಿಶ್ವಾಮಿತ್ರರಿಂದ. ಇನ್ನೊಬ್ರು ನಂತರದಲ್ಲಿ ಬ್ರಹ್ಮರ್ಷಿ ಉಪಾಧಿನ ಪಡಿತಾರೆ. ಪಡಿತಾರೆ. ಅವರು ಬ್ರಹ್ಮರ್ಷಿ ಆಗ್ತಾರೆ. ನಂತರದ ಕೊನೆ ಋಷಿ ಬಂದು ಸಪ್ತರ್ಷಿಯಲ್ಲಿ ಜಮದಗ್ನಿ ಅಂದ್ರೆ ಪರಶುರಾಮ ಅವರ ತಂದೆ. ಸೊ ಇವರು ಭೃಗು ಮುನಿ ಇರ್ತಾರಲ್ಲ, ಅವರ ವಂಶದಲ್ಲಿ ಬರ್ತಾರೆ. ಸೊ ಇವ್ರಿಗೂ ವಿಶ್ವಾಮಿತ್ರಗೂ ಕನೆಕ್ಷನ್ ಇದೆ ಸ್ವಲ್ಪ. ಅದು ನಾವು ಪರಶುರಾಮರ ಕಥೆಯಲ್ಲಿ ನೋಡ್ಬೋದು. ಸೊ ಜಮದಗ್ನಿ ಅವ್ರೊಂದು ಸ್ವಲ್ಪ ಕೋಪ, ಅದೇ ಅವ್ರ ಹೆಂಡತಿ ಮೇಲೆ ಕೋಪ ಬರುತ್ತೆ. ಪರಶುರಾಮ ಕಥೆ ಎಲ್ಲರಿಗೂ ಗೊತ್ತಿದೆ. ಸೊ ಇದು 7 ಜನ ಸಪ್ತಋಷಿಗಳು. ಸೊ ನಮಗೆ ಲಾಸ್ಟ್ ಮನ್ವಂತರದಿಂದ ಜ್ಞಾನವನ್ನ ಕ್ಯಾರಿ ಮಾಡಿದ್ದು. ಸೊ ಇಷ್ಟು ಸಪ್ತರ್ಷಿಗಳ ಬಗ್ಗೆ ಹೇಳಿದ್ರಿ. ನಾವು ಸಾಕಷ್ಟು ಬಾರಿ ಕೇಳೋದು ಸಪ್ತ ಚಿರಂಜೀವಿಗಳು ಇದ್ದಾರೆ ಅಂತ. ಇವರಿಗೂ ಅವರಿಗೂ ಏನಾದ್ರೂ ಕನೆಕ್ಷನ್ ಇದೆಯಾ, ಅಥವಾ ನಾವು ಅವ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಅವ್ರು ಯಾರು ಸಪ್ತ ಚಿರಂಜೀವಿಗಳು? ಅದು ಸಪ್ತ ಚಿರಂಜೀವಿಯವ್ರಿಗೂ ಸಪ್ತಋಷಿಗಳಿಗೂ ಕನೆಕ್ಷನ್ ಅಂತ ಇಲ್ಲ, ಬಟ್ ಅದು ಸಪ್ತರ ಚಿರಂಜೀವಿಗಳು ಯಾರು ಅಂತ ನೋಡೋಣ ಫಸ್ಟು. ಅಶ್ವತ್ಥಾಮ, ಬಲಿರ್ವ್ಯಾಸೋ, ಹನುಮಾನ್ಶ್ಚ ವಿಭೀಷಣ, ಕೃಪಶ್ಚ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ ಅಂತ ಶ್ಲೋಕ. ಸೊ ಅಶ್ವತ್ಥಾಮ, ಬಲಿ, ವ್ಯಾಸ ಮಹರ್ಷಿಗಳು, ಹನುಮಂತ, ವಿಭೀಷಣ, ಕೃಪಾಚಾರ್ಯರು ಮತ್ತೆ ಪರಶುರಾಮರು, ಇವರು 7 ಜನ ಸಪ್ತ ಚಿರಂಜೀವಿಗಳು. ಸೊ ಈ ಚಿರಂಜೀವಿ ಅಂದ್ರೆ ಸಾವಿಲ್ಲದವರು ಅಂತ ಅಲ್ಲ, ಚಿರಕಾಲ ಜೀವಿಸುವವರು ಅಂತ. ಅಂದ್ರೆ ಅವ್ರ ಲೈಫ್ ಸ್ಪ್ಯಾನ್ ಇರೋದು ತುಂಬಾ ಲಾಂಗ್ ಇರುತ್ತೆ. ಸೊ ಇವ್ರ ಚಿರಂಜೀವಿಗಳು ಯಾಕಿದ್ದಾರೆ ಅಂದ್ರೆ ಅದೊಂದು ಒಬ್ಬೊಬ್ರಿಗೆ ಒಂದೊಂದು ಪರ್ಪಸ್ ಇದೆ. ಅಂದ್ರೆ ಅವರೆಲ್ಲ ವರ ಪಡ್ಕೊಂಡಿದ್ದಾರೆ ಅಂತ? ಇಲ್ಲ, ವರ ಪಡ್ಕೊಂಡಿಲ್ಲ, ಅವ್ರಿಗೆ ಒಂದು ಪರ್ಪಸ್ ಇದೆ.
ಅಂದರೆ ನೆಕ್ಸ್ಟ್ ಏನೋ ಒಂದು ಆಗುತ್ತೆ ಅಲ್ಲಿವರೆಗೂ ಇವ್ರು ಇರಬೇಕು ಭೂಮಿ ಮೇಲೆ. ಫಾರ್ ಎಕ್ಸಾಂಪಲ್ ಅಶ್ವತ್ಥಾಮಂಗೆ ಶಾಪ ಇರೋದು. ಸೊ ಅವ್ರು ಒಂದು ಪರ್ಪಸ್ಗೆ ಇಲ್ಲಿ ಅವರು ಅಷ್ಟು ದಿವಸ ಇಲ್ಲಿ ಇರಬೇಕು ಅಂತ. ಫಾರ್ ಎಕ್ಸಾಂಪಲ್ ಬಲೀಂದ್ರ, ನಾನು ಮುಂಚೆನೇ ಹೇಳಿದೆ, ಅವರು ಮುಂದಿನ ಕಲ್ಪದಲ್ಲಿ ಅವರು ಇಂದ್ರ ಪದವಿಗೆ ಹೋಗ್ತಾರೆ. ಸೊ ಈಗಿರೋ ಇಂದ್ರ ಟೈಮ್ ಇನ್ನೂ ಮುಗ್ದಿಲ್ಲ. ಹಂಗೆ ಬಲೀಂದ್ರಂದ ಅದ ಕತೆ. ವ್ಯಾಸರು ಯಾಕೆ ಚಿರಂಜೀವಿ ಅಂದರೆ ಪ್ರತಿ ಮನ್ವಂತರದ ಅಂದರೆ ಪ್ರತಿ ದ್ವಾಪರ ಯುಗದಲ್ಲಿ ಹುಟ್ಟುತ್ತಾರೆ ಅವರು. ಹಾಗಾಗಿ ವ್ಯಾಸರ ಚಿರಂಜೀವಿ. ವಿಭೀಷಣನಿಗೆ ರಾಮ ಒಂದು ಇದು ಕೊಡೋದು, ವರ ಕೊಡೋದು ಚಿರಂಜೀವಿಯಾಗಿರುವಂತ. ಹೇಗೇನು ಹನುಮಂತನಿಗೂ ಕೂಡ ವರ. ಪರಶುರಾಮರು ಅವರೇ ಕೂಡ ಹನುಮಂತ ಅಂದ್ರೆ ಇದಕ್ಕೆ ಕೇಳ್ತೀವಿ ನಾವು, ಎಲ್ಲಿವರೆಗೆ ರಾಮನಾಮ ಇರುತ್ತೆ ಅಲ್ಲಿವರೆಗೂ ನಾನು ಇರ್ತೀನಿ ಅಂತ ನಾನು ಭೂಮಿ ಬಿಟ್ಟು ಬರಲ್ಲ ಅಂತ ಹೇಳಿ ಉಳ್ಕೊಳ್ಳೋದು. ಸೊ ಇದು ಕತೆ. ಪರಶುರಾಮರು ಸ್ವತಃ ಅವರು ವಿಷ್ಣುವಿನ ಅವತಾರ. ಸೊ ಇದು ಕತೆ ಏನಂತಂದ್ರೆ ಈ ಚಿರಂಜೀವಿಗಳು ಇದು ಪುರಾಣದ ಉಲ್ಲೇಖದ ಪ್ರಕಾರ ಅವರು ನೆಕ್ಸ್ಟ್ ಬರೋ ಕಲ್ಕಿ ಅವತಾರಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ. ಇವರು 7 ಜನನು ಹೆಲ್ಪ್ ಮಾಡ್ತಾರೆ. ಸೊ ಈ ಕಲಿಯುಗದ ಕೊನೆಯಲ್ಲಿ ಕಲ್ಕಿ ಅವತಾರ ಬಂದಾಗ ಈ ಸಪ್ತ ಚಿರಂಜೀವಿಗಳಲ್ಲಿ ಫಾರ್ ಎಕ್ಸಾಂಪಲ್ ಪರಶುರಾಮರು ಮತ್ತೆ ಕೃಪಾಚಾರ್ಯರು ಅವ್ರಿಗೆ ಗುರುಗಳಾಗ್ತಾರೆ. ವಿಭೀಷಣ ಅವ್ರಿಗೆ ಹನುಮಂತ ವಿಭೀಷಣ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಬೇರೆ ರೀತಿ. ಹನುಮಂತ ಮತ್ತೆ ಅಶ್ವತ್ಥಾಮ ಇವರೆಲ್ಲ ವಾರಿಯರ್ಸ್ ತರ ಹೆಲ್ಪ್ ಮಾಡ್ತಾರೆ, ಅವ್ರ ಜೊತೆ ಫೈಟ್ ಮಾಡ್ತಾರೆ ಅಂತ. ಹೀಗೆ ಡಿಫ್ರೆಂಟ್. ಸೊ ಪರಶುರಾಮರು ಅವ್ರಿಗೂ ಗುರು ಅಂತ ಹೇಳ್ತಾರೆ. ಸೊ ಆ ಕಾರಣಕ್ಕಾಗಿ ಇವ್ರು ಚಿರಂಜೀವಿಗಳು. ಅವ್ರದೊಂದು ಪರ್ಪಸ್ ಇದೆ, ಅದು ಮುಗಿಯೋ ತನಕ ಅವರು ಭೂಮಿ ಮೇಲೆ ಇರ್ಲೇಬೇಕು. ಅದು ನಮ್ಮ ನಂಬಿಕೆ. ಈ ಸಪ್ತ ಚಿರಂಜೀವಿಗಳಿಗೂ ಸಪ್ತ ಋಷಿಗಳಿಗೂ ಏನ್ ಕನೆಕ್ಷನ್ ಅಂದ್ರೆ, ಈಗಿರೋ ಸಪ್ತ ಚಿರಂಜೀವಿಗಳು ಏನ್ ಹೇಳಿದೆ, ಇದರಲ್ಲಿ ಕೆಲವರು ಮುಂದಿನ ಮನ್ವಂತರಕ್ಕೆ ಸಪ್ತ ಋಷಿಗಳಾಗ್ತಾರೆ. ಸೊ ಉಲ್ಲೇಖ ಏನಿದೆ ಅಂದ್ರೆ, ಮುಂದಿನ ಮನ್ವಂತರದಲ್ಲಿ ಇವರ 4 ಜನದ ಹೆಸರು ಆಸ್ ಅ ಚಿರಂಜೀವಿ ಸಪ್ತರ್ಷಿ ಅಂತ ಇದೆ. ಅಂದ್ರೆ ಇಷ್ಟುವರೆಗಿನ ಜ್ಞಾನಗಳನ್ನೆಲ್ಲ ಅವರು ತಗೊಂಡು ಮುಂದಿನ ಮನ್ವಂತರಕ್ಕೆ ಹೋಗ್ತಾರೆ ಮನುವಿನ ಜೊತೆ. ಅವ್ರ ಜೊತೆ ಬೇರೆ 3 ಜನ ಋಷಿಗಳ ಹೆಸರು ಇದೆ. ಬಟ್ ಈಗ ಸಪ್ತ ಚಿರಂಜೀವಿಗಳಲ್ಲಿ 4 ಜನ ಹೆಸರು ಯಾರ್ಯಾರು ಅಂತಂದ್ರೆ, ಪರಶುರಾಮರು, ವ್ಯಾಸರು, ಅಶ್ವತ್ಥಾಮ ಮತ್ತೆ ಐ ಥಿಂಕ್ ಕೃಪಾಚಾರ್ಯ. ಇವ್ರು 4 ಜನ. ಯಾಕಂದ್ರೆ ಬಲಿ ಚಕ್ರವರ್ತಿ ಇಂದ್ರ ಆಗ್ತಾನೆ. ಹನುಮಂತ ವಿಭೀಷಣ ಅವರು ಋಷಿಗಳಲ್ಲ, ಜ್ಞಾನಿಗಳು, ಇಬ್ರು ಜ್ಞಾನಿಗಳು, ಬಟ್ ಅವ್ರು ಋಷಿಗಳಲ್ಲ. ಸೊ ಹಂಗಾಗಿ ಇವ್ರು 4 ಜನ ನೆಕ್ಸ್ಟ್ ಸಪ್ತ ಋಷಿ ಆಗ್ತಾಳೆ. ಅದಲ್ದಲೆ ಬೇರೆ 3 ಜನದ ಹೆಸರು ಇದೆ ನೆಕ್ಸ್ಟ್ ಸಪ್ತ ಋಷಿಗಳು. ನೀವಿದೆ ಅಂತ ಹೇಳ್ತಾ ಇದ್ದೀರಾ, ಆದರೆ ಇದೆಲ್ಲ ನಾವು ತಿಳ್ಕೊಳ್ಳೋದು ಈಗ ವೇದದ ಬಗ್ಗೆ ಆಗಿರಲಿ, ಈ ಸಪ್ತರ್ಷಿಗಳ ಬಗ್ಗೆ ಆಗಿರಲಿ, ನಾವೆಲ್ಲ ತಿಳ್ಕೊಳ್ಬೇಕು ಅಥವಾ ನಾವೇನಾದರೂ ಓದಬೇಕು ಅಂತ ನಮ್ಮ ವೀಕ್ಷಕರು ಯಾರು ಕೇಳಿದ್ರೆ ಏನು ರೆಫರ್ ಮಾಡ್ತೀರಾ ನೀವು? ಓಕೆ, ಅದು ತಿಳ್ಕೊಳ್ಳೋದು ಯಾವ ಇದರಲ್ಲಿ ತಿಳ್ಕೊಳ್ಳೋ ರೀತಿ ಏನು ಅಂತ. ಈಗ ಸಂಹಿತ ಓದಿದ್ರೆ ನಮಗೆ ಅದು ಶ್ಲೋಕಗಳಿರುತ್ತೆ ಅದರಲ್ಲಿ, ಅದನ್ನ ಟ್ರಾನ್ಸ್ಲೇಷನ್ನು ಸಿಗುತ್ತೆ, ಓದ್ಬೋದು. ಬಟ್ ಡೀಪ್ ಫಿಲಾಸಫಿಕಲ್ ಆಗಿ ಏನಾದ್ರು ತಿಳ್ಕೊಬೇಕು ಅಂದರೆ ಉಪನಿಷತ್ತು ಓದಬೇಕಾಗುತ್ತೆ. ಯಾಕೆಂತಂದರೆ ಅದು ಈ ಶ್ಲೋಕಗಳ ಮೇಲೆ ಬೇರೆ ಬೇರೆ ಋಷಿಗಳು ಅವರ ಕಮೆಂಟ್ಸ್ ಅದ ಅಂದರೆ ಅವ್ರು ಏನು ತಿಳ್ಕೊಂಡಿದ್ದಾರೆ ಅನ್ನೋದನ್ನ ಹೇಳಿರೋದು. ಸೊ ಬರೀ ವೇದಗಳೇನು ಅಂತ ಗೊತ್ತಾಗಬೇಕು ಅಂದರೆ ಸಂಹಿತ ಸಿಗುತ್ತೆ, ಋಗ್ವೇದ ಸಂಹಿತ, ಯಜುರ್ವೇದ ಸಂಹಿತ ಇದೆಲ್ಲ ಸಿಗುತ್ತೆ. ಟ್ರಾನ್ಸ್ಲೇಷನ್ ಓದ್ತೀರಾ ಅಂತಂದರೆ ಒಂದು 2-3 ಟ್ರಾನ್ಸ್ಲೇಷನ್ ಓದಬೇಕು. ಒಬ್ರದ್ದು ಓದಿದ್ರೆ ಅದು ನಾನು ಲಾಸ್ಟ್ ಇದ್ರಲ್ಲಿ ಹೇಳಿದೆ, ಟ್ರಾನ್ಸ್ಲೇಟ್ ಮಾಡಿದಾಗ ಅದು ಹೆಂಗಾರು ಚೇಂಜ್ ಆಗಿರ್ಬೋದು. ಸೊ 2-3 ಓದಿ ನಾವು ಒಂದು ಕನ್ಕ್ಲೂಷನ್ಗೆ ಬರಬೇಕಾಗುತ್ತೆ. ಸಿಗುತ್ತೆ, ಯಥಾವತ್ತಾಗಿರೋದಿಲ್ಲ. ಯಥಾವತ್ತಾಗಿದ್ರು ನಮ್ಗೆ ಕೆಲವೊಂದ್ಸರಿ ನಮಗೂ ಅರ್ಥ ಆಗೋದು ಕಷ್ಟ. ಸೊ 2-3 ಅರ್ಥ ಓದಿದಾಗ ಆಮೇಲೆ ಅಷ್ಟೇ ಅಲ್ಲ, ವೇದಗಳ ಬರೀ ಫಿಲಾಸಫಿಕೇನು ಇಲ್ಲ, ಕೆಲವೊಂದು ಸ್ಟೋರಿನೂ ಇದೆ. ಫಾರ್ ಎಕ್ಸಾಂಪಲ್ ಈ
ಒಂದು ದಾಸರಾಜ್ಯ ಯಜ್ಞ ಅಂತ ದಾಸರಾಜ್ಯ ಯುದ್ಧ ಅಂತ ನಡೆಯುತ್ತೆ. 10 ರಾಜರುಗಳು ತಮ್ಮಲ್ಲೇ ಯುದ್ಧ ಮಾಡ್ತಾರೆ. ತುಂಬಾ ಹಿಂದೆ, ದ್ವಾಪರದ ಸ್ಟಾರ್ಟಿಂಗ್ ಅಲ್ಲಿ. ಅದರಲ್ಲಿ ಭರತ ವಂಶ ಯಾವೆಲ್ಲ ದ್ವಾಪರ ಸ್ಟಾರ್ಟಿಂಗ್ ಅಂತಲ್ಲ, ತುಂಬಾ ಹಿಂದೆ ಭರತ ವಂಶದ ಪ್ರಮುಖರು, ಅಂದ್ರೆ ಅವ್ರದ್ದೊಂದು ರಾಜ್ಯ, ಅವ್ರ ಆಪೋಸಿಟ್ ಆಗಿ ಇನ್ನೂ 10 ರಾಜರು ಯುದ್ಧ ಮಾಡ್ಬಿಡ್ತಾರೆ. ಇದು ತುಂಬಾ ಫೇಮಸ್ ಯುದ್ಧ. ಇದ್ರ ಬಗ್ಗೆ ಉಲ್ಲೇಖ ಇದೆ. ಅದರಲ್ಲಿ ಈ ಭರತ ವಂಶೀಯರು ಅವಾಗ ಸ್ತುತಿಗಳನ್ನು ಮಾಡ್ತಾರೆ. ಯಾವ ಥರ ಸ್ತುತಿ ಮಾಡ್ತಾರೆ ಅಂದರೆ, ಈಗ ಸಪೋಸ್ ಇಂದ್ರನ ನೀನು ಹೇಗೆ ಈ ರಾಕ್ಷಸನ್ನ ಕೊಂದಿಯೋ ಹಾಗೆ ನಾವು ಇವ್ರ ಮೇಲೆ ಇದು ಮಾಡೋದಕ್ಕೆ ನೀವು ಕರುಣೆ ಮಾಡಿ ಅನ್ನೋ ಥರ. ಸೊ ಕಥೆನೂ ಇದೆ, ಇದು ಇದೆ. ಸೊ ಈ ಟೈಮಲ್ಲಿ ಈ ಥರ ಸ್ತುತಿ ಮಾಡಿದ್ರು ಅಂತ. ಸೊ ವೇದಗಳು ಓದ್ಬೋದು, ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬಟ್ ಸ್ವಲ್ಪ ಫಿಲಾಸಫಿಕಲ್ ಆಗು ಇರುತ್ತೆ. ವೇದಗಳು ಈ ಅಂದರೆ ರೆಫರೆನ್ಸ್ನ ನೀವು ಕೊಟ್ರಿ. ನಾನು ಮೊದಲೇ ಕೇಳಿದೆ, ಒಬ್ಬ ವ್ಯಕ್ತಿ ಏನು ತಿಳ್ಕೊಳ್ಬೇಕು, ಯಾಕೆ ತಿಳ್ಕೊಳ್ಬೇಕು ಅಂದರೆ, ಒಬ್ಬ ನಾನು ಸನಾತನ ಧರ್ಮದವನು ಅಂತ ನಾವು ಹೇಳ್ಕೊಳ್ತೀವಿ. ಆದರೆ ನಮಗೆ ಹೆಚ್ಚಿನ ಅಂಶ ನಮಗೆ ಏನು ಗೊತ್ತಿರಲಿಕ್ಕಿಲ್ಲ, ಅಥವಾ ತಿಳ್ಕೊಂಡಿದ್ರು ಅರ್ಧಂಬರ್ಧ ಅಲ್ಲಿ ಕೇಳಿ ಇಲ್ಲಿ ಕೇಳಿ ಅಷ್ಟೇ ತಿಳ್ಕೊಂಡಿರ್ತೀವಿ. ಸೊ ಯಾಕೆ ತಿಳ್ಕೊಳ್ಬೇಕು ನಾವು ಅನ್ನೋದು. ಈಗ ನಮ್ಮ ಸನಾತನ ಧರ್ಮ ಅಂತ ಬಂದಾಗ ಎಲ್ಲರೂ ನಾವು ನಂಬಿರೋ ನಮ್ಮ ಇಷ್ಟ ದೇವತೆ ಅದು ನೋಡ್ತಾರೆ, ಅದ್ರ ಕಥೆಗಳು ತಿಳ್ಕೊಂಡಿರ್ತಾರೆ, ಅದು ಅರ್ಧಂಬರ್ಧ ರಿಯಲ್ ಕತೆ ತಿಳಿದಿರಲ್ಲ. ಬಟ್ ಧರ್ಮ ಅಂತ ಬಂದಾಗ ಮೇಯ್ನಾಗಿ ನಿಂತ್ಕೊಳ್ಳೋದು ಅದ್ರ ಫಿಲಾಸಫಿ, ಯಾವುದೇ ಧರ್ಮ ಆಗಿರಲಿ. ಸೊ ನಮ್ಮ ಮೇನ್ ಫಿಲಾಸಫಿ ವೇದಗಳು. ಸೊ ಅದಕ್ಕೋಸ್ಕರ ನಾವು ಸನಾತನಿ ಅಂತ ಹೇಳ್ಕೊಳ್ಳೋಕ್ಕೆ ಬೇಕಾಗಿರೋ ನಮ್ಮ ಮೂಲಭೂತ ನಮ್ಮದು ಇದೇನೆ ಅರ್ಹತೆನೇ ನಾವು ಫಸ್ಟು ವೇದಗಳನ್ನ ತಿಳ್ಕೊಬೇಕು, ಅಥವಾ ಅಟ್ಲೀಸ್ಟ್ ಅದರ ಡಿಸ್ಕ್ರಿಪ್ಷನ್ ಇರೋ ಉಪನಿಷತ್ತಾರು ಓದ್ಬೇಕು. ನಾವು ಬರೀ ದೇವ್ರ ಪೂಜೆ ಮಾಡ್ತೀವಿ ಅಂದ ಮಾತ್ರಕ್ಕೆ ನಾವು ಸನಾತನಿ ಆಗ್ಬಿಟ್ವಾ? ಇಲ್ಲ. ಅಂದ್ರೆ ನೀವು ಹೇಳ್ತಾ ಇರೋದು ವೇದಗಳು ತಿಳ್ಕೊಳ್ಳೋದೊಂದು ಬೇಸಿಕ್ ಕ್ರೈಟೀರಿಯಾ ನಮಗೆ, ಆಬ್ವಿಯಸ್ಲಿ. ಬಟ್ ಎಲ್ರಿಗೂ ಅದು ಅರ್ಥ ಆಗುತ್ತೆ ಅಂತ ಅನ್ನೋದು ಡೌಟೇನೆ. ಯಾಕೆಂದ್ರೆ ತುಂಬ ಡೀಪ್ ಫಿಲಾಸಫಿ ಇದೆ. ಆಮೇಲೆ ಸ್ತುತಿಗಳು ಆ ರೀತಿ ಇದೆ. ಬಟ್ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಅಗತ್ಯ ಅಂತಲೂ ಇದೆ. ಯಾಕೆಂದ್ರೆ ಇನ್ನೂ ಒಂದು ಹೇಳಿದೆ, ನಮ್ಮ ಜೀವನ ಚೆನ್ನಾಗಿ ನಡೆಸ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಭಗವದ್ಗೀತೆ, ಅದರಲ್ಲಿ ನಮ್ಮಲ್ಲಿರೋ ಎಲ್ಲ ಪ್ರಾಬ್ಲಮ್ಸ್ಗೂ ಆನ್ಸರ್ ಇದೆ ಭಗವದ್ಗೀತೆಲೆ ಅಂತಾರಲ್ಲ. ಭಗವದ್ಗೀತೆ ಏನು? ವೇದಗಳ ಒಂದು ಸಂಕ್ಷಿಪ್ತ ರೂಪ, ಸಿಂಪ್ಲಿಫೈಡ್ ವೇದ ಅದು ಭಗವದ್ಗೀತೆ. ಸೊ ಹಂಗಾರೆ ಭಗವದ್ಗೀತೆ ಓದೋದು ಒಳ್ಳೇದೇ, ನೀವು ಅದ್ರ ನೆಕ್ಸ್ಟ್ ಸ್ಟೆಪ್ ವೇದಗಳನ್ನ ತಿಳ್ಕೊಳ್ಳೇಬೇಕಲ್ವಾ. ಭಗವದ್ಗೀತೆ ಮಹಾಭಾರತದಲ್ಲೂ 2 ಗೀತೆ ಬರುತ್ತೆ, ಒಂದು ಭಗವದ್ಗೀತೆ ಮತ್ತೆ ಅನುಗೀತೆ. ಸೊ ಶ್ರೀಕೃಷ್ಣ ಈ ವೇದಗಳಿಂದ ಏನೆಲ್ಲ ಜ್ಞಾನ ಪಡೆದಿದ್ನೋ ಅದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡಿ ಭಗವದ್ಗೀತೆ ರೂಪದಲ್ಲಿ ಅರ್ಜುನನ ಮೂಲಕ ನಮಗೆಲ್ರಿಗೂ ಕೊಟ್ಟಿದ್ದಾನೆ. ಇದು ಭಗವದ್ಗೀತೆ ಅಥವಾ ಕೃಷ್ಣ ನಮ್ಗೆ ಹೇಳಿರೋದು. ಸೊ ಇದು ಸಿಂಪ್ಲಿಫೈಡ್ ವೇದ ಅಂತಾನೆ ಎಲ್ಲರೂ ಹೇಳೋದು. ವೇದದಲ್ಲಿ ಏನಿದೆಯೋ ಅದೇ ಇರೋದು. ಸೊ ನಾವು ಡೀಪಾಗಿ ಫಿಲಾಸಫಿಕಲ್ ಆಗಿ ನಮ್ಮ ಧರ್ಮದ ಬಗ್ಗೆ ತಿಳ್ಕೊಬೇಕು ಅಂದರೆ ವೇದ ಇಸ್ ದ ಫಸ್ಟ್ ಫಿಲಾಸಫಿ. ನಾನು ವೆರಿ ಫಸ್ಟ್ ಏನು ಹೇಳಿದೆ, ದಿಸ್ ಇಸ್ ದ ಓಲ್ಡೆಸ್ಟ್ ಫಿಲಾಸಫಿ. ಹಾಗಾಗಿ ನಾವು ಹೆಮ್ಮೆಯಿಂದ ನಾವು ಸನಾತನಿ ಅಂತ ಹೇಳ್ಕೊತೀವಿ ಅಂದರೆ ವೇದಗಳ ಬಗ್ಗೆ ಒಂದು ಬೇಸಿಕ್ ನಾಲೆಜ್ ಆದ್ರೂ ಇಟ್ಕೊಳ್ಳೋದು, ಒಂಚೂರು ಓದಿದ್ರೆ ಒಳ್ಳೇದು. ಅದರಲ್ಲೂ ಸಂಹಿತೆ ಅನ್ನೋದು ಓದಕ್ಕಾಗಿಲ್ಲ ಅಂದ್ರೆ ಉಪನಿಷತ್. ಯಾಕಂದ್ರೆ ಸಂಹಿತೆ ಪ್ಯೂರ್ ಸಂಸ್ಕೃತ, ಆ ಸಂಸ್ಕೃತ ನಮ್ಗೆ ಅರ್ಥ ಆಗ್ದಲೇ ಇರ್ಬೋದು, ಡಿಸ್ಕ್ರಿಪ್ಷನ್ ಬೇರೆ ಬೇರೆ ರೀತಿ ಇರ್ಬೋದು. ಉಪನಿಷತ್ಗಳು ಅದು ಅದ್ರ ಮೇಲಿರೋ ಕಮೆಂಟ್ ಅರ್ಥ ಆಗುತ್ತೆ. ಸೊ ಇದಿಷ್ಟು ವೇದಗಳ ಬಗ್ಗೆ ನಾವು ಸಾಮಾನ್ಯವಾಗಿ ತಿಳ್ಕೊಳ್ಬೇಕಾದಂಥ ಅತಿ ಸಾಮಾನ್ಯವಾದ ವಿಷಯ ಆಗಿತ್ತು. ವೇದಗಳ ಬಗ್ಗೆ ಓದೋದು ತುಂಬ ಒಳ್ಳೆಯದು. ಸೊ ಇಲ್ಲಿಗೆ ನಮ್ಮ ಇವತ್ತಿನ ಪಾಡ್ಕಾಸ್ಟ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಇದೇ ರೀತಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಟಾಪಿಕ್ ಜೊತೆ ನಿಮ್ಮನ್ನು ಭೇಟಿ ಆಗ್ತೀವಿ.